ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೇಳಿ ಗ್ರಾಮಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಜೂರಾಗಿದೆ ಎಂದು MLC ಪ್ರಕಾಶ್ ಹುಕ್ಕೇರಿ ತಿಳಿಸಿದ್ದಾರೆ. ಎಕ್ಸಾಂಬ ಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸರ್ಕಾರದ ಆದೇಶ ಪತ್ರವನ್ನು ವಿತರಿಸಿ ಮಾತನಾಡಿದ ಅವರು, ನಾಗರಮುನ್ನೇಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯನ್ನು ಉನ್ನತೀಕರಿಸಿ PU ಕಾಲೇಜು ಸ್ಥಾಪಿಸಬೇಕೆಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, STMC ಸಮಿತಿ ಹಾಗೂ ಗ್ರಾಮಸ್ಥರು ಮನವಿ ಮಾಡಿದ್ರು ಎಂದು ಹೇಳಿದ್ದಾರೆ. ನಾವು ಎಲ್ಲೇ ಬರಬೇಕಾದ್ರೂ ಸಹಿತ ನಾವು ಮಜಲಟ್ಟಿಗೆ ಹೋಗ್ಬೇಕು. ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಲ್ಲಿ 4-5 ಕಿಲೋಮೀಟರ್ ಏರಿಯಾದಿಂದ ಬಂದು ಅಲ್ಲಿ ನಡ್ಕೊಂಡು ಬಂದು ಬಸ್ಸಿಗೆ ಹೋಗಿ ಬಸ್ಸಿಂದ ಮಜಲಟ್ಟಿ ಕಲ್ತು ಮತ್ತೆ ಬರೋದ್ರ ತೊಂದರೆ ಆಗ್ತಿತ್ತು. ಅದಕ್ಕೆ ನಮ್ಮ ಮನವಿಗೆ ಸ್ಪಂದನೆಯನ್ನು ಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇರ್ಬೋದು, ಪ್ರಕಾಶನ ಹುಕ್ಕೇರಿ ಇರ್ಬೋದು, ಗಣೇಶನ ಹುಕ್ಕೇರಿ ಇರ್ಬೋದು, ನಮ್ಮ ನಾಗರಮುನ್ನೇಳಿ ಗ್ರಾಮಕ್ಕೆ ಪದವಿ ಪೂರ್ವ ಕಾಲೇಜನ್ನು ಸಂಯುಕ್ತ ಪದವಿ ಪೂರ್ವ ಕಾಲೇಜನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ನಾಗರಮುನ್ನೇಳಿ ಗ್ರಾಮದ ಪರವಾಗಿ, ಇಲಾಖೆಯ ಪರವಾಗಿ ತುಂಬ ಅಭಿನಂದನೆ ಹಾಕಿ ಇಷ್ಟಪಡ್ತೇನೆ. ಯಾಕಂತಂದ್ರೆ ಇದು ಭಾಳ ದಿನ ಕನಸಿತ್ತು ನಮ್ಮದು ನಾಗರಮುನ್ನೇಳಿ, ಭಾಳ ದಿನ ಕನಸಿತ್ತು ಅದು. ಇವತ್ತು ನಮ್ಮ DDP ಸರ್ ಇರ್ಬೋದು, ಅವರ ಇನ್ನೊಂದು ಅಧಿಕಾರಿಗಳು ಭಾಳ ಸರ್ ಅದು ವಿಸಿಟ್ ಮಾಡಿ ಅಲ್ಲಿ ಏನೇನು ಅವಶ್ಯಕತೆ ಐತಿ, ಏನು ಅವಶ್ಯಕತೆ ಅನ್ನೋದು ವಿಸಿಟ್ ಮಾಡಿ ಅದನ್ನು ಪ್ರಸ್ತಾವನೆ ಸಲ್ಲಿಸಿದ್ರು. ಅದಕ್ಕೆ ಇವತ್ತು ನಮಗೆ ಪ್ರಕಾಶನ ಹುಕ್ಕೇರಿ ಅವರು ಇವತ್ತು ನಮಗೆ ಕರೆದ ಅದನ್ನು ಆದೇಶ ಕಾಪಿ ಕೊಟ್ಟು ಇವತ್ತು ಕೊಡಿದಾರೆ. ನಮಗೆ ಭಾಳ ತುಂಬ ನಮ್ಮ ಖುಷಿಯಾಗೈತಿ. ಅದಕ್ಕೆ ಅವರಿಗೆ ಸಿದ್ದೇಶ್ವರ, ನಮ್ಮ ನಾಗರಮುನ್ನೇಳಿ ಗ್ರಾಮದ ಆದಿದೇವರಾದ ಸಿದ್ದೇಶ್ವರ ಬಸವೇಶ್ವರ ಅವರಿಗೆ ಮತ್ತು ಹೆಚ್ಚಿನ ಏನೋ ಆಯುಷ್ಯ ಆರೋಗ್ಯ ಕೊಟ್ಟ ಅವ್ರಿಗೆ ಒಳ್ಳೇದು ಮಾಡಲಿ, ಇನ್ನೊಂದು ಸ್ವಲ್ಪ ಅವ್ರಿಗೆ ಹೆಚ್ಚಿನ ಶಕ್ತಿ ಕೂಡ್ತೇಳಿ ನಾವು ಅವ್ರಲ್ಲಿ ದೇವರಲ್ಲಿ ಬೆಡ್ಕೊಂಡ ಈ ಮುಂದೆ ಡಿಗ್ರಿ ಕಾಲೇಜು ಮಾಡ್ತಂತ ಇವತ್ತು ಮಾತು ಕೊಟ್ಟಾರ. ಅವ್ರು ಭಾಳ ಭಾಳ ಸಂತೋಷ. ಯಾಕಂದ್ರೆ ನಮ್ಮ DDP ಸಾಹೇಬರು ಸಹಿತ ಪಾಪ ಒಮ್ಮೆ ಬಿಟ್ಟು 2-3 ಸಲ ನಾವು ಫೋನ್ ಮುಖಾಂತರ ಮಾಡಿದಾಗ ಅವ್ರು ಇರ್ಬೋದು, ನಮ್ಮ ತಲವಾರ್ ಸಾಹೇಬ್ರು ಇರ್ಬೋದು, ಇವರೆಲ್ಲರೂ ಕುಡ್ಕೊಂಡು ಅದಕ್ಕೆ ನಿಮ್ಮಲ್ಲಿ ವಿನಂತಿ, ಪ್ರೆಸ್ ರಿಪೋರ್ಟ್ ತಮ್ಮಲ್ಲಿ ವಿನಂತಿ. ಆ ಮನವಿಗೆ ಸ್ಪಂದಿಸಿದ ಸರ್ಕಾರವು 2025-26ನೇ ಸಾಲಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬಜೆಟ್ ಘೋಷಣೆಯಡಿ ರಾಜ್ಯದ 50 ಸರ್ಕಾರಿ ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳಾಗಿ ಉನ್ನತೀಕರಿಸಿದ್ದು, ಅವುಗಳಲ್ಲಿ ನಾಗರಮುನ್ನೇಳಿ ಸರ್ಕಾರಿ ಪ್ರೌಢಶಾಲೆಯೂ ಸೇರಿದೆ ಎಂದು ತಿಳಿಸಿದ್ದಾರೆ. ಈ ಮೂಲಕ ಬಡ ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣಕ್ಕಾಗಿ ಮಜಲಟ್ಟಿ ಅಥವಾ ಚಿಕ್ಕೋಡಿಗೆ ತೆರಳುವ ಅವಶ್ಯಕತೆ ಇಲ್ಲವೆಂದು, ತಮ್ಮದೇ ಗ್ರಾಮದಲ್ಲಿ ಶಿಕ್ಷಣ ಪಡೆಯಲು ಅವಕಾಶ ದೊರೆಯಲಿದೆ ಎಂದು ಹೇಳಿದ್ದಾರೆ. ಅವ್ರ ಈ ಕಡೆ ನಾಗರಮುನ್ನೇಳಿ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಈಗ ನೋಡಿ ನಂಗೆ ಇಷ್ಟು ಖುಷಿ ಅನಿಸ್ತಿದೆ. ಟೋಟಲಿ ಇಷ್ಟ ಎಲ್ಲ ನಾಗರಮುನ್ನೇಳಿ ಆಗೈತಿ, ವಿಶೇಷವಾಗಿ ಯಾಕಂದ್ರೆ ನಾಗರಮುನ್ನೇಳಿ ಅಷ್ಟು ಭಕ್ತಿದಾರು. ಅಣ್ಣವ್ರಲ್ಲಿ ಇನ್ನೊಂದು ವಿನಂತಿ, ತಮ್ಮಲ್ಲಿ ಮುಖಾಂತರ ವಿನಂತಿ ಏನ್ ಮಾಡ್ತಾರೆ ಅಂದ್ರೆ, ಇನ್ನೂ ಅಲ್ಲಿ ಏನು ಸೌಕರ್ಯ ಬೇಕು ನಾಗರಮುನ್ನೇಳಿ ಗ್ರಾಮಕ್ಕೆ ಸ್ವಲ್ಪ ಅಲ್ಲಿ ಏನೈತಂದ್ರೆ ವಿಶೇಷ ಅನುದಾನದಲ್ಲಿ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಾಯ್ತದ. ನಮ್ಮ ಕಾಲೇಜ್ ಟೋಟಲಿ ಹೈಸ್ಕೂಲ್ ಇರ್ಬೋದು, ಇದು ಕಾಲೇಜ್ ಜಾತಿಯನ್ನ ಆಗ್ಬೋದು, ಮುಂದಿನ ಇವೆಲ್ಲ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕು. ಅವ್ರು ಇನ್ನೊಂದು ಸ್ವಲ್ಪ ಅವರ ಎಲ್ಲ ಆ ಸವಿದ ಪೇಗಳಿಗೂ ಸಹಿತ ನಾವು ಮನವಿ ಮಾಡ್ತೇನೋ, ಅದು ಹೆಚ್ಚಿನ ಲಕ್ಷ ಕೊಡ್ರಿ. ನಾ ಕಾಗವಾಡಿ ಅಂತ ಸಾರಿಗೆ ಹೇಳ್ತೇನೆ. ಯಾಕೆ ನಮ್ಮ ಏರಿಯಾ ಕಾಗವಾಡಿ, ಕೋಳಿ ಅವರ ಯಾರದ ಪೇಗಳವ್ರ ಅವ್ರು, ನಾ ಅವ್ರಿಗೆ ಹೇಳ್ತೇನೆ ಸರ್, ಅನ್ನಾರಿ ನಮ್ಮ ಕಡೆ ಹೆಚ್ಚು ಲಕ್ಷ ಕೊಡ್ತಾಳೆ ಬಂದಾಗ ಹೇಳ್ತೇವೆ. ಮನೆ ಸಹಿತ ನಾವು ಗಣೇಶನ ಹುಕ್ಕೇರಿ ಅವರ DC ಬ್ಯಾಂಕ್ ಇಲೆಕ್ಷನ್ ಇತ್ತ, ಅವ್ರು ಬಂದ್ರೆ ನೀವು ಬರಬೇಡ ಸಹಿತ ಹೇಳಿದ್ವಿ. ನಾವು ಸ್ವತಃ ಮನಸಾರಿ ಅವ್ರಿಗೆ ಇಲೆಕ್ಷನ್ ಆದ್ರೂ ಓಟ್ ಹಾಕರೇವು, ಇಲ್ಲ ಅವ್ರ ಇಲೆಕ್ಷನ್ ವಿರೋಧ ಆದ್ರೆ ಅವ್ರ ಕೂಡ ಬರೋದೇವು ಅಂತ ಹೇಳಿ ನಾವು ಮನೆಗೆ ಮಾತು ಕೊಟ್ಟಿದ್ದು. ಆ ಪ್ರಕಾರ ಅದನ್ನು ಪಾಲಿಸಿದೆವು. ಅದಕ್ಕೆ ಅವ್ರ ಕೂಡ ಯಾವಾಗ ಅದೇವು ಅವರು ಸಹಿತ ನಮ್ಮ ನಾಗರಮುನ್ನೇಳಿಯಾಗ ಹೆಚ್ಚಿನ ಆ ಕಡೆ ಮಡ್ಡಿ ಭಾಗ ಇರೋದು ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಪರಿಸ್ಥಿತಿ. ಈ ಕಡೆ ಅಂತ ಎಲ್ಲ ನಂದನವನ ಮಾಡಿದ್ದಾರೆ. ನಮಗೆಲ್ಲ ಎಲ್ಲರಿಗೂ ಗೊತ್ತೈತಿ. ಈ ಕಡೆ ಎಲ್ಲ ನಂದನವನ ಯಾವ್ದಾರ ಸದಲ್ಗ ಮತ್ತು ಚಿಕ್ಕೋಡಿ ಮತಕ್ಷೇತ್ರ. ನಮ್ಮ ಕಡೆ ಹೆಚ್ಚಿನ ರೋಡ್ಗಳು ಇನ್ನೊಂದು ಸ್ವಲ್ಪ ಆಗಬೇಕೈತೆ. ತಾವು ಜನ 10 ಲಕ್ಷ ಕೊಡಿರ್ತೇನೆ. ಮತ್ತೊಮ್ಮೆ ನಿಮಗೆ ವಿನಂತಿಯನ್ನು ಮಾಡಿ, ನಿಮಗೆ ಮತ್ತೊಮ್ಮೆ ನಾನು ನಾಗರಮುನ್ನೇಳಿ ಗ್ರಾಮದ ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ, ನಾಗರಮುನ್ನೇಳಿ ಗ್ರಾಮದ ಪರವಾಗಿ ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಿ ನಾನು ಮತ್ತೆ. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, DDPU ಪಾಂಡರಂಗ ಭಂಡಾರೆ ಹಾಗೂ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, STMC ಸಮಿತಿ ಸದಸ್ಯರು ಹಾಗೂ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ಇಡೀ ನಮ್ಮ ಟೋಟಲ್ 53 ಲಿಸ್ಟ್ನಲ್ಲಿ ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆಯಲ್ಲಿ ಉನ್ನತೀಕರಣ ಮಾಡಿರ್ತಕ್ಕಂಥ ಒಂದೇ ಒಂದು ಕಾಲೇಜು ಯಾವುದಪ್ಪ ಅಂದರೆ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ನಾಗರಮುನ್ನೇಳಿಗೆ ಸರ್ಕಾರವನ್ನು ಆದೇಶ ಮಾಡಿದೆ. ಮತ್ತು ಪುನಃ ನಮ್ಮ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದಲ್ಲಿ ಇಲಾಖೆ ಕೂಡ ಒಂದು ಆದೇಶ ಮಾಡ್ತಾ ಇದೆ. ಆದೇಶ ಮಾಡಿದ ತಕ್ಷಣ ನಾವು ಆ ಊರಿನಲ್ಲಿ ಒಂದು ಹೊಸದಾಗಿ ಒಂದು ಕಾಲೇಜನ್ನು ಪ್ರಾರಂಭ ಮಾಡ್ತಿದ್ದೇವೆ ನಮ್ಮ ಇಲಾಖೆ ಪರವಾಗಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.